ದಯಮಾಡಿ ದಯವಿಟ್ಟು ಎಲ್ಲರೂ ಸ್ವಲ್ಪ ಕೂತ್ಕೊಳ್ಳಿ. ಸನ್ಮಾನದಲ್ಲಿ ಜಾಸ್ತಿ ಟೈಮ್ ಇರಲ್ಲ. ಮಕ್ಕಳು ಗಮನಪ್ಪ ಹೋಗ್ಬೇಕು. ನಮ್ಮ ಅಂಧ ಶಾಲೆ ಮಕ್ಕಳು ಬೆಳಗಿನ ಕಾರ್ಯಕ್ರಮ ಸನ್ಮಾನ ಯುವಕರು ದಯಮಾಡಿ ವೇದಿಕೆ ಮೇಲೆ ಆಗಮಿಸಬೇಕು. ಲೊಕೇಶನ್ ಆಗಮಿಸಬೇಕು. ದಯಮಾಡಿ ಒಂದು ಕಾರ್ಯಕ್ರಮ ಬೇಗ ಮುಗಿಸೋಣ. ಊಟಕ್ಕೆ ಹೋಗೋಣ. ಹೊಟ್ಟೆ ಹಸಿದ್ದಾಗಿದೆ. ಒಂದು ಮಧುಮೇಹ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಬೇಕು ಅನ್ಕೊತಾ ಇದ್ವಿ. ಯಾವಾಗಲೂ ಮಧುಮತಿಯವರು ಒಂದು ಕಾರ್ಯಕ್ರಮದ ನೆಪದಲ್ಲಿ ಈ ಒಂದು ಅಂಧ ಮಕ್ಕಳಿಗೆ ಮತ್ತು ಅನಾಥ ಮಕ್ಕಳಿಗೆ ಅವರ ಬಾಳಿಗೆ ಬೆಳಕಾಗಿ ಅವರ ಜೀವನವನ್ನು ನಡೆಸ್ತಿದ್ದಾರೆ. ನಿಜವಾಗ್ಲೂ ಅವರಿಗೆ ನಾವೆಲ್ಲ ಅವ್ರ ಜೊತೆಗೆ ನಾವೆಲ್ಲ ಒಂದು ಸಹಕಾರ ಅಥವಾ ಪ್ರೋತ್ಸಾಹ ಇರೋದೇ ನಮ್ಮ ದೊಡ್ಡ ಗುಣ. ನಮಗೆ ಬೇರೆ ಏನಿಲ್ಲ. ಈಗ ಇಂಥ ಒಂದು ಸಮಾಜದಲ್ಲಿ ಇಂಥ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅದ್ರ ಜೊತೆಗೆ ಇಂಥ ಒಂದು ಅದ್ಭುತ ಕಾರ್ಯಗಳನ್ನು ಅವರು ನಡೆಸ್ಕೊಂಡು ಬಂದಿದ್ದಾರೆ ಮಧುಮತಿಯವರು. ನಿಜವಾಗ್ಲೂ ಒಬ್ಬ ಮಹಿಳೆಯಾಗಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ಅವರು ತೊಡಗಿಸ್ಕೊಂಡಿದ್ದಾರೆ. ನಮಗೆಲ್ಲರಿಗೂ ತುಂಬ ಖುಷಿಯನ್ನು ಒಂದು ವಿಚಾರವನ್ನು ಹಂಚ್ಕೋಬೇಕು ಇಂಥ ಸಂದರ್ಭದಲ್ಲಿ. ಥ್ಯಾಂಕ್ ಯು ಮಧುಮತಿ ಮೇಡಮ್. ನೀವು ನಿಮಗೆ ಆರೋಗ್ಯವನ್ನು ಕೊಟ್ಟು ಕಾಪಾಡಬೇಕು. ಪ್ರತಿ ಸಾರಿ ನಾವು ಮಧುಮೇಹ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಏನಾದರೂ ಒಂದು ಗಾಯನ ಸಂಭ್ರಮದ ಜೊತೆಗೆ ದೇಶವನ್ನು ಕಾಯುವಂಥ ಸೈನಿಕರಿಗೆ BBMPಯಲ್ಲಿ ಕೆಲಸ ಮಾಡತಕ್ಕಂಥ ಅತಿ ಚಿಕ್ಕ ಅಂದರೆ ತಪ್ಪಾಗಿ ಭಾವಿಸಬಾರದು. ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಇರುವಂಥವ್ರು ಕೂಡ ಇವರು ವೇದಿಕೆಗಳಲ್ಲಿ ಕರೆದು ಕರೋನಾದ ಸಂದರ್ಭದಲ್ಲಿ ಅವರನ್ನು ಕೂಡ ಒಂದು ಗೌರವಿಸಿ ಸನ್ಮಾನವನ್ನು ಮಾಡಿದ್ವಿ. ಯಾವುದೇ ಒಂದು ಗಾಯನದ ಕಾರ್ಯಕ್ರಮದಲ್ಲಿ ಇಂಥ ಒಂದು ಕಾರ್ಯಕ್ರಮಗಳು ನಡೆಯೋಲ್ಲ. ನಮ್ಮ ಈ ಒಂದು ಮಧುಮೇಹ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲ ಪ್ರೀತಿಯ ಗಾಯಕರನ್ನ ಜೊತೆಗೂಡಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಿದ್ವಿ. ಕಾಲದ ಕೈಗಳು ಅದೆಷ್ಟೋ ರೀತಿಯಲ್ಲಿ ಸಹಾಯ ಹಸ್ತ ಚಾಚಿ ತಮ್ಮದೇ ಆದಂಥ ಒಂದು ರೀತಿಯಲ್ಲಿ ಸೇವೆಯನ್ನು ಸಮಾಜಕ್ಕೆ ನೀಡ್ತಾ ಬಂದಿದ್ದಾರೆ. ಇವಾಗ ಮಧುಮೇಹ ಚಾರಿಟಬಲ್ ಟ್ರಸ್ಟ್ಗೂ ಅಷ್ಟೇ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಅದೆಷ್ಟೋ ಕೈಗಳು ತಮ್ಮ ಹೆಸರುಗಳನ್ನೇ ಹೇಳಿದರೆ ಒಂದು ಕಾರ್ಯಕ್ರಮಕ್ಕೆ ಅವ್ರದ್ದೇ ಆದಂಥ ರೀತಿಯ ಸಹಾಯವನ್ನು ಕೂಡ ಮಾಡ್ತಾ ಬಂದಿದ್ದಾರೆ. ಅವರಿಗೆ ದೇವರು ಒಳ್ಳೆಯದಾಗಿ ಸದಾ ಹಸಮುಖರಾಗಿ ಇರಲಿ ಅಂತ ಕೇಳ್ಕೊಳ್ತೀನಿ. ದಯಮಾಡಿ ಶ್ರೀನಿವಾಸನ್ ಶ್ರೀಚಕ್ರ ಅವರು ಅವಕಾಶಗಳು ದಯಮಾಡಿ ವೇದಿಕೆ ಬಂದಿದ್ದಾರೆ. ಅವರು ಕೂಡ ಜೋರಾದ ಚಪ್ಪಳೆಗಳೊಂದಿಗೆ ಬರಮಾಡಬೇಕು. ದಯಮಾಡಿ ಮಧುಮತಿ ಮೇಡಮ್ ಬೇಗ ಖಂಡಿತ ಸರ್. ಅತ್ಯದ್ಭುತ ಕಲಾವಿದರಿಗೆ ಗಾಯಕರಿಗೆ ಒಂದು ಪ್ರಶಸ್ತಿ ಪತ್ರಗಳನ್ನು ಕೊಡುವ ಮೂಲಕ ಒಂದು ಮುಂದಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಬೇಕು. ಏನು ಹೇಳ್ತಿದ್ದೀರಾ ಮಧುಮತಿ ಮೇಡಮ್? ಸರ್ಟಿಫಿಕೇಟ್ ಕೊಟ್ಟಿದ್ದೀರಾ? ಸರ್ ಮುನಿಸುತ್ತಾರವೇ ರೋಗಿ ಹಾಕಿ ಒಂದು ಅಂಧ ಮಕ್ಕಳ ಕಂಠಸಿರಿಯಲ್ಲಿ ಕೇಳಿ ಒಂದು ವೇದಿಕೆ ಕಾರ್ಯಕ್ರಮ
ನಾವೆಲ್ಲ ಕಣ್ಣಿದ್ದು ಅಂದ್ರೆ ಆಗ್ತೀವಿ, ಅವ್ರಿಗೆ ಕಣ್ಣಿಲ್ಲ ಅವ್ರನ್ನ ಅಂದರು ಅಂತಂದ್ರೆ ತಪ್ಪಾಗುತ್ತೆ. ಅವರು ಎಷ್ಟು ಅವರಲ್ಲಿ ಜ್ಞಾನ ಇದೆ ಅಂದರೆ ನಿಜವಾಗ್ಲೂ ಅವ್ರಿಗೆ ದೇವರು ಒಳ್ಳೇದು ಮಾಡಬೇಕು. ಮುಂದಿನ ದಿನಗಳಲ್ಲಿ ಅವ್ರಿಗೆ ಕಂಡು ಬರುವಂಥ ಒಂದು ಪ್ರಯತ್ನಗಳು ಮಾಡಲಿ. ಪ್ರಕಾಶ್ ಭಾರದ್ವಾಜ್ ಸರ್ ಅವರಿಗೆ ಮೊದಲಿಗೆ ಪ್ರಶಸ್ತಿಯನ್ನು ವಿತರಣೆ ಮಾಡಿಬಿಡೋಣ. ಯಾವುದೋ ತರವಾಯ ಒಂದು ಸನ್ಮಾನ ಪ್ರಕಾಶ್ ಭಾರದ್ವಾಜ್ ಸರ್ ಅವರಿಗೆ. ಪ್ರಕಾಶ್ ಭಾರದ್ವಾಜ್ ಅವರು ಜನಧ್ವನಿ ಸಂಚಾಲಕರು ಸರ್. ತಮ್ಮ ಹೆಸರು? ಶ್ರೀನಿವಾಸ್ ಗುರೂಜಿ ಅವರು ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ಇಂದ ಸರ್ಟಿಫಿಕೇಟ್ಸ್ ಕೊಡ್ತಾ ಇದ್ದಾರೆ. ಯಮುನಪ್ಪ ವಿಶಾಲ್ ಮಂಜುನಾಥ್ ತುಂಬಾ ಅತ್ಯುತ್ತಮ ತಬಲಾ ವಾದಕ. ಒಂದು ಜೋರ ಕಣ್ಣಿಲ್ಲ, 3 ಜನ ಕಣ್ಣಿಲ್ಲ, ಅವರೇ ಬಂದಿದ್ದಾರೆ ಬೆಳಗ್ಗೆಯಿಂದ. ಇಂತಹ ಒಂದು ಮಕ್ಕಳಿಗೆ ಎನ್ಕರೇಜ್, ಹೃದಯದಿಂದ ಪ್ರಪಂಚ ನೋಡ್ತಾ ಇರೋರು ಅವರಿಗೆ ಎನ್ಕರೇಜ್ ಮಾಡಿ ಜೀವನಕ್ಕೆ ಪಾಲ್ಗೊಳ್ಳಿ. ಥ್ಯಾಂಕ್ ಯು ಸರ್. ಕೂತ್ಕೊಳ್ಳಿ ಸರ್. ಯಶ್ವಿಗೆ ಒಂದು ಕೊಡ್ಬೇಕು. ನಮ್ಮ ಕಾರ್ಯಕ್ರಮದ ಪುಟ್ಟ ಗಾಯಕಿ ಮಕ್ಕಳು ಮತ್ತೆ ಯಾರಿದ್ದೀರಾ? ಮಕ್ಕಳು ಸಾನ್ವಿದಾ ಮತ್ತೆ ನನಗೆ ಕೊಡ್ಬೇಕು. ಇನ್ನೂ ಬಿರುದುಗಳನ್ನು ಬಂದಿಲ್ಲ.
ಜೋರಾದ ಚಪ್ಪಾಳೆಗಳೊಂದಿಗೆ ನಿಜವಾಗಿ ಪ್ರೋತ್ಸಾಹಿಸಬೇಕು. ಒಂದು ಅದ್ಭುತವಾದಂತಹ ಕಾರ್ಯಕ್ರಮ. ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಈ ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಗಾಯಕರಿಗೆ ಅವಕಾಶ ಕೊಡಬೇಕು ಅನ್ನೋದೊಂದು ಅವ್ರದ್ದೊಂದು ಚಿಂತೆ, ಯೋಚನೆಯಾಗಿದೆ. ಹಾಗಾಗಿ ಇಂಥ ಕಾರ್ಯಕ್ರಮಗಳಿಗೆ ಅವರೇ ಸ್ವತಃ ಬಂದು ಪ್ರಶಸ್ತಿ ಪತ್ರಗಳನ್ನ ನೀಡುವ ಮೂಲಕ ಗಾಯಕರನ್ನ ಉತ್ತೇಜನ ಮಾಡಬೇಕು ಅಂತೇಳಿ ಸ್ವ ಇಚ್ಛೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈಗ ಮಧುಮೇಘ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಒಂದು ಪುಟ್ಟ ಸನ್ಮಾನ ಶ್ರೀಯುತ ಪ್ರಕಾಶ್ ಭಾರದ್ವಾಜ್ ಸರ್ ಅವರಿಗೆ, ಅಡ್ಮಿನ್ಗಳಾದಂತಹ ಶ್ರೀಯುತ ಲೋಕೇಶ್ ದಿವಾಕರ್ ಹಾಗೂ ನಾಗರಾಜ್ ಸರ್ ಅವರ ಒಂದು ಅಮೂಲ್ಯ ಹಸ್ತದಿಂದ ಒಂದು ಪುಟ್ಟ ಸನ್ಮಾನ. ಜನಧ್ವನಿ ಸಂಚಾಲಕರು ಪ್ರಕಾಶ್ ಭಾರದ್ವಾಜ್ ಅವರು ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ, ಸಮಾಜಮುಖಿ ಕಾರ್ಯಗಳನ್ನ ಮಾಡ್ತಾ ಬಂದಿದ್ದಾರೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ. ಮತ್ತೊಬ್ಬರು ಮಹಾದೇವರು ಗುರೂಜಿಗಳು ಶ್ರೀಯುತ ಶ್ರೀನಿವಾಸ್ ಸರ್ ಅವರಿಗೂ ಕೂಡ ಈ ಒಂದು ವೇದಿಕೆಯ ಮೇಲೆ ಒಂದು ಪುಟ್ಟ ಸನ್ಮಾನ ಮಧುಮೇಘ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅವ್ರಿಗೂ ಕೂಡ ಜೋರಾದ ಚಪ್ಪಾಳೆಗಳಿಗೆ ಒಂದು ಪುಟ್ಟ ಸನ್ಮಾನ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಬೇಕು. ಸಂಘದ ಅಡ್ಮಿನ್ಗಳಿಂದ ಸನ್ಮಾನವನ್ನು ಸ್ವೀಕರಿಸಿ ಒಂದೆರಡು ಹಿತನುಡಿಗಳನ್ನು ಹಾಡಬೇಕು ಗುರೂಜಿಗಳು. ಅವರ ಒಂದು ಕಾರ್ಯವನ್ನು ನಾನು ದಿನ ಇಂಥ ಒಂದು 5-6 ಕಾರ್ಯಕ್ರಮ ಅಂತೂ ಹೋಗಿರ್ತಾರೆ ಅಲ್ವಾ ಸರ್? ನಾನು ನೋಡ್ತಾ ಇರ್ತೀನಿ. ಥ್ಯಾಂಕ್ ಯು. ನಿಮ್ಮ ಇಷ್ಟೊಂದು ಸರಳ ಗುಣದಿಂದ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ನಮ್ಮ ಎಲ್ಲ ಮಕ್ಕಳಿಗೆ ಕಲಾವಿದರಿಗೆ ಸರ್ಟಿಫಿಕೇಟ್ ಕೊಟ್ಟಿದ್ದೀರಾ, ತುಂಬ ಸಂತೋಷ ಆಗಿದೆ ಸರ್. ಮಧುಮೇಘ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಿದ ಅಂಧ ಮಕ್ಕಳಿಗೆ, ವಿಶೇಷ ಚೇತನರಿಗೆ ಒಂದು ಅದರಲ್ಲೂ ಸುಗಮವಾಗಿ ಹಾಡಿದಂತಹ ಅನೇಕ ಜನರಿಗೆ ಅಭಿನಂದನೆಗಳನ್ನು ಮೊದಲನೆಗೆ ಸಲ್ಲಿಸಿದ್ದೇವೆ. ಮಧುಮೇಘ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆಲ್ರೆಡಿ ಸುಮಾರು 100 ಕಾರ್ಯಕ್ರಮಗಳು ಸಹ ಒಂದು ಮಧುವತಿಯವರು ಒಂದು ಆಯೋಜಿಸಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಅವರು ಅನೇಕ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಸಿದೆ ಎಂದು ಜನಧ್ವನಿ ಪರವಾಗಿ ಹಾಗೂ ಯೂತ್ ವೆಲ್ಫೇರ್ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ನಾವು ಅಭಿನಂದಿಸ್ತಾ ಇದ್ದೇವೆ. ಶುಭ ಕೊಡ್ತೇವೆ. ಶುಭವಾಗಲಿ. ಧನ್ಯವಾದ. ನಮಸ್ತೆ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನೀವು ನಿನ್ನೆ ತಾನೇ ನೋಡಿದ್ರೆ ರಾಜ್ಕುಮಾರ್ ಅವ್ರದ ಪುಣ್ಯತಿಥಿ ಅಂತ ಅವರ ಒಂದು ಸ್ವರ, ಮಧುರ ಸ್ವರಗಳು ಇಲ್ಲಿ ಕಾಣಿಸ್ತಾ ಇದೆ. ಎಂಥ ಬಿಸಿಲಿದ್ರು ಕೂಡ ಇವತ್ತು ತಂಪಾದ ಸಂಗೀತ ಬರ್ತಾ ಇದೆ. ಚಿಕ್ಕ ವಯಸ್ಸಿಂದ ಹಿಡಿದು 5 ವರ್ಷದಿಂದ 70 ವರ್ಷದವರೆಗೂ ನೋಡಿದೆ. ಅವರು ಎಷ್ಟು 80 ವರ್ಷ ಇರಬೇಕು ನನ್ನ ಅಂದಾಜು, ಬೇರೆ 68 ಎಷ್ಟು ಸುಗಮವಾಗಿ ಹೇಳಿದ್ರು ಅಂದರೆ ನಮಗೆಲ್ಲ ಬಿಸಿಲಿದ್ರು ಕೂಡ ತಂಪಾಗೋ ಥರ ಮಾಡಿದ್ರು. ಈ ಒಂದು ಕಾರ್ಯಕ್ರಮ ಈ ಮಧುವಂತಿ ಅವರು ಮಧುವಂತಿ ಅಧ್ಯಕ್ಷರು ಹಾಗೂ ಇದು ಹೆಸರು ಬಹಳ ಚೆನ್ನಾಗಿದೆ, ಮಧುಮೇಘ ಚಾರಿಟಬಲ್ ಟ್ರಸ್ಟ್. ಅಂದರೆ ಸಿಹಿ ಜೇನುತುಪ್ಪದಲ್ಲಿ ಹೇಗೆ ಮಧು ಇರುತ್ತೋ ಹಾಗೆ ಸಂಗೀತ ಕಾರ್ಯಕ್ರಮದಲ್ಲಿ ಮಧುನ ಸೇರಿಸಿ ಇಲ್ಲಿ ಹೇಳಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ದಾನಿಗಳು ಇಲ್ಲಿ ಬಂದಿದ್ದಾರೆ. ಅವ್ರು ಯಾಕೋ ಸ್ಟೇಜ್ಗೆ ಬರ್ತಿಲ್ಲ, ಅವ್ರ ಹೆಸರು ಗೊತ್ತಿಲ್ಲ. ಧರಣಿ ಸರ್, ಧರಣಿ ಆಳದವರು ನೋಡಿ ಇಲ್ಲೆಲ್ಲ ಹೇಳಿದ್ರು. ಆಗಲಿ ಇವರು ಹೇಳಿದ್ರು ಬಹಳ ಸಹಕಾರ ಕೊಟ್ಟಿದ್ದಾರೆ ಅಂತ. ಇಂಥವ್ರ ಸಹಕಾರ ಇದ್ರೇ ನಮ್ಮ ಕಲಾವಿದರಾಗಲಿ ಕಲಾ ಪೋಷಕರು ಎಲ್ಲ ಬೇರೆದಕ್ಕೆ ಇವರ ಮಹಾ ಪೋಷಕರು ಇವರೆಲ್ಲನೂ ನಾವು ಧನ್ಯವಾದಗಳು ಹೇಳಬೇಕು. ಮತ್ತೊಂದು ವಿಚಾರ ಅಂದರೆ ಈ ಅಂಧ ಮಕ್ಕಳರಿಗೆ ಅದು
ಹೇಳ್ತಾರೆ ನಾವು ಎಷ್ಟೋ ದಾನಗಳು ಮಾಡ್ತೀವಿ, ಅದು ಲೆಕ್ಕ ಬರಲ್ಲ. ಆದರೆ ಅಂಧ ಮಕ್ಕಳು ಮತ್ತು ಹಸಿದವರಿಗೆ ಊಟ ಕೊಡೋದು ಇದೆಯಲ್ಲ, ಇದು ಭಾರಿ ಒಳ್ಳೆಯದು. ಈ ಒಂದು ಕೆಲಸನ ಭಾಳ ಈ ದಾನಿಗಳೆಲ್ಲ ಮಾಡ್ತಾ ಇದ್ದಾರೆ, ಅವರಿಗೆ ಧನ್ಯವಾದಗಳನ್ನು ಹೇಳ್ತೀವಿ. ಮತ್ತು ಶ್ರೀಚಕ್ರ ಚಾರಿಟಬಲ್ ಟ್ರಸ್ಟ್ ಅಂತ ನಮ್ಮದು, ಟ್ರಸ್ಟ್ ವತಿಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಕೇಳಿ ಈ ಒಂದು ಸಂಸ್ಥೆ ಇನ್ನು ಕರ್ನಾಟಕ ರಾಜ್ಯಾದ್ಯಂತ ಬೆಳೀಲಿ, ಹಾಗೂ ಪೋಷಕರು ಇದಕ್ಕೆ ಹೆಚ್ಚಿನ ಸಹಕಾರ ಕೊಡಿ ಅಂತ ಕೇಳಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಕರ್ನಾಟಕ, ಹೇಳಿ ಜೈ ಕರ್ನಾಟಕ. ಕರ್ನಾಟಕಕ್ಕೆ ಕರ್ನಾಟಕಕ್ಕೆ. ಮತ್ತೊಂದು ಪುನೀತ್ ಅವ್ರದ್ದು ಇದು ನಾವು ನೆನೆಸ್ಬೇಕು. ಏಕೆಂದ್ರೆ ಯಾರ್ಯಾರು ಏನೇನೋ ಮಾಡಿದ್ರು ವಯಸ್ಸಾದ್ಮೇಲೆ ಬಿಟ್ಟು ಹೋಗ್ತಾರೆ, ಚಿಕ್ಕ ವಯಸ್ಸಲ್ಲಿ ಅಗಾಧವಾಗಿ ಬೆಳೆದ್ಬಿಟ್ಟು ಹೊಟ್ಟೋದ್ರು. ನಮ್ಮ ರಾಜ್ಕುಮಾರ್ ಹೆಂಗೆ ಬೆಳೆದ್ರು ಅದೇ ರೀತಿ ಚಿಕ್ಕ ವಯಸ್ಸಲ್ಲೇ ಬೆಳೆದೋದ್ರು. ಅವ್ರ ಆದರ್ಶ ತತ್ವ ಮತ್ತು ಬಸವಣ್ಣವರ ತತ್ವ ಇದನ್ನೆಲ್ಲ ನಾವು ಅಳವಡಿಸ್ಕೊಂಡು ಮಕ್ಕಳನ್ನ ನಾವು ಬೆಳೆಸಬೇಕು. ಹಾಗೆ ಮಕ್ಕಳಿಗೆ ಈಗ ವಿದ್ಯಾಭ್ಯಾಸ ಜಾಸ್ತಿ ಆಗಿದೆ, ಎಲ್ಲಾದ್ರೂ ಡಿಗ್ರಿ ಇದೆ, ಆದರೆ ಸಂಸ್ಕಾರ ಕಡಿಮೆ ಆಗಿಬಿಟ್ಟಿದೆ. ಆ ಒಂದು ಸಂಸ್ಕಾರನ ತಂದೆ ತಾಯಿಗಳು ಕೊಡಬೇಕು. ಅದೇ ಚಿಕ್ಕ ಮಕ್ಕಳು ಈ ಒಂದು ಚಾರಿಟಬಲ್ ಟ್ರಸ್ಟಲ್ಲಿ ನೋಡಿದೆ ಭಾಳ ಸಂತೋಷ ಆಯಿತು. ಚಿಕ್ಕ ಮಕ್ಕಳು, ಏಕೆಂದರೆ ಎಲ್ಲ ಹಾಡುಗಳು ನೋಡ್ತಾ ಇದ್ದೀನಿ, ಒಂಥರ ಅಶ್ಲೀಲವಾಗಿ ರಾತ್ರಿ ಇಲ್ಲೆಲ್ಲ ಹಾಡಿದ್ದೆಲ್ಲ ಭಾಳ ಸುಗರತವಾಗಿ ಕೇಳೋವಂಥದ್ದಾಗಿದೆ. ಈ ರೀತಿ ಬೆಳೆಸಬೇಕು. ಈಗೆಲ್ಲ ತಂದೆ ತಾಯಿಗಳಿಗೂ ಅದನ್ನು ನಾವು ಕೇಳ್ಕೊತೀವಿ. ಅದೇ ನೀವು ಈ ಸಮಾಜಕ್ಕೆ ಕೊಡೋ ಕೊಡುಗೆ ತಂದೆ ತಾಯಿಗಳು, ನೀವು ಆಸ್ತಿ ಮಾಡಬೇಡಿ, ಮಕ್ಕಳನ್ನ ಆಸ್ತಿಯಾಗಿ ಬೆಳೆಸಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಂಡು ತುಂಬ ಧನ್ಯವಾದಗಳು ಸರ್. ಖಂಡಿತ ಮಹಾಪೋಷಕರು ಭೋಜರಾಜನಾಗಬೇಕು, ಇಲ್ಲಿ ಬರ್ತಕ್ಕಂಥವರೆಲ್ಲ ಮಹಾ ಕಾಳಿದಾಸರಾಗಬೇಕು. ಮೇಲಕ್ಕೆ ಬಂದರೆ ಒಳ್ಳೆಯದು. ಮಹಾಪೋಷಕರು ಇಂಥವರೆಲ್ಲ ಸರ್ ಅವರು ತುಂಬ ದೊಡ್ಡ ವ್ಯಕ್ತಿಗಳು, ಅವರು ತೆರೆ ಮನೆಯಲ್ಲೇ ಇರ್ತೀವಿ ಅಂತ ಭಾವಿಸ್ತಾರೆ. ಅದೆಂದು ವೇದಿಕೆ ಹತ್ತಿಲ್ಲ ನಾನು ನೋಡ್ದಂಗೆ. ಥ್ಯಾಂಕ್ ಯು ಸರ್. ಖಂಡಿತ ಈ ಒಂದು ವೇದಿಕೆಗೆ ನಿಮ್ಮ ಅಮೂಲ್ಯವಾದ ಸಮಯನ ನಮಗಾಗಿ ಮೀಸಲಾಗಿಟ್ಟು ಮೊಮ್ಮಗಳದೊಂದು ಗೀತೆ ನೋಡಿ ಆಲಿಸ್ತೀರ, ಅನುಭವಿಸಿದ್ರೆ ಖಂಡಿತ ಎಲ್ಲರೂ ದಯಮಾಡಿ ಒಂದು ಗ್ರೂಪ್ ಫೋಟೋ ಬರಬೇಕು. ಸನ್ಮಾನವನ್ನು ಸ್ವೀಕರಿಸಿದಂಥ ನಿಮ್ಮಂಥ ಗುರುಗಳಿಗೆ ಸರ್ ಥ್ಯಾಂಕ್ ಯು ಸರ್. ಏನೋ ನಿಮ್ಮಂಥ ಆಶೀರ್ವಾದ ಅಲ್ಲಿ ಆಡ್ತಿರ್ತೀನಿ, ಏನೋ ನೋಡಿದ್ರೆ ನಾವು ಧನ್ಯ. ಸರ್ ಬನ್ನಿ ಸರ್, ಉಲ್ಲಾಸ್ ಸರ್. ದಯಮಾಡಿ ಎಲ್ಲರೂ ವೇದಿಕೆ ಮೇಲೆ ಆಗಮಿಸಬೇಕು. ಒಂದು ಬೇಗ ಎಲ್ರಿಗೂ ಹೊಟ್ಟೆ ಹಸಿತಾ ಇದೆ ಅಂತ ಭಾವಿಸ್ತೀವಿ. ಮಕ್ಕಳೆಲ್ಲ ಮುಂದೆ ಬನ್ನಿ. ಗ್ರೂಪ್ ಫೋಟೋಗನ ಬನ್ನಿ. ಶಾಂತ ಮಾಮ ಬನ್ನಿ, ಸ್ವಲ್ಪ ಬನ್ನಿ. ಅದು ಟೈಮ್ ಆಯ್ತು ಅವಳಿಗೆ. ಸಾಮಿ ಕೂತ್ಕೊಂಡ್ಬಿಡ್ಬೇಕು, ಮುಂದ್ಗಡೆ ಕೂತ್ಕೊಂಡು ಚಿಕ್ಕ ಮಕ್ಕಳೆಲ್ಲ ಕೂತ್ಕೊಂಡು ಸಪೋರ್ಟ್ ಆಗ್ಬೋದು. ಸರ್ ಮ್ಯೂಸಿಕ್ ಸರ್. ಎಲ್ಲ ಈ ಕಡೆ ಬಂದರು ಬನ್ನಿ ಸಮಸ್ಯೆ ಇದೆ. ವಿಜಯಕುಮಾರ್ ಸರ್ ಪ್ಲೀಸ್ ಸ್ವಲ್ಪ ಜನ ಬನ್ನಿ ಮೇಡಮ್, ಬನ್ನಿ. ಜಯಂತಿ ಮೇಡಮ್ ಆ ಕಡೆ ಒಂದು ಸ್ವಲ್ಪ ಜನ ಬನ್ನಿ ಮೇಡಮ್, ಬನ್ನಿ ದಯಮಾಡಿ ಎಲ್ಲರೂ ಬನ್ನಿ. ಎಲ್ಲ ಕಲಾವಿದರು ಕುಟುಂಬ ಅಷ್ಟೇ, ಬೇರೆ ಏನಲ್ಲ. ಬನ್ನಿ ಸರ್ ಬನ್ನಿ ಕ್ಲಿಕ್ ಮಾಡಿ ಸರ್, ಬನ್ನಿ. ಎಲ್ಲರೂ ಬನ್ನಿ. ಕಲಾ ಸೈಡ್ ಕಾಣಶೇಖರ್ ಬನ್ನಿ. ಅವರು ಬರ್ತಾ ಇಲ್ಲ, ಯಾಕೋ ವೇದಿಕೆ ಅವರಿಗೆ ಓಡಿಸಿದೆ ಅನ್ಸುತ್ತೆ, ಅದಕ್ಕೆ ಅವರೆಲ್ಲ ಕೂತಿದ್ದಾರೆ. ನಮ್ಮನ್ನು ಕರೆದಿದೆ, ನಾವು ವೇದಿಕೆ ಮಾಡಿದ್ದೀವಿ. ಸರ್ ಬನ್ನಿ ಸರ್, ಪ್ಲೀಸ್ ಹುಡುಗರು ಬನ್ನಿ ಸರ್. ವೆಂಕಟೇಶ್ ಸರ್, ಸುನೀಲ್ ಸರ್ ಬನ್ನಿ. ಬನ್ನಿ ಸುನೀಲ್ ಸರ್, ನಿಮ್ಮಂತ ಗುರುಗಳು ಬರಬೇಕು. ಒಂದು ಸಂಸ್ಥೆ ಓಪನ್ ಮಾಡಿ ಅದೆಷ್ಟೋ ಗಾಯಕರನ್ನ ಒಟ್ಟಾಕಿದ್ದೀರಾ, ನಮಗೂ ಕೂಡ ಒಂದು ಅವಕಾಶ ಕೊಟ್ಟಿದ್ರು. ತುಂಬ ಒಂದು ಧನ್ಯವಾದಗಳು. ವೆಂಕಟೇಶ್ ಬನ್ನಿ ಪ್ಲೀಸ್. ಎಷ್ಟೋ ಜನ ಒಂದು ಅದ್ಭುತವಾದಂಥ ವೃತ್ತಿಗಳಲ್ಲಿ ಇಟ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ. ಪೊಲೀಸ್, ಲಾಯರ್ಸ್, ಸೋಮಯ್ಯ ಸರ್ ಅಂತೂ ದೊಡ್ಡಬಳ್ಳಾಪುರದಿಂದ ಬರ್ತಾರೆ ಸರ್. ಫೇಸ್ಬುಕ್ ಅಲ್ಲಿ ತುಂಬ ನೋಡಿ, ತುಂಬ ಚೆನ್ನಾಗಿ ಅದ್ಭುತವಾಗಿ ಆಡಿ ಹಾಕ್ತಿದ್ದೀರಾ. ನಿಮಗೆಲ್ಲ ದೇವರು ಒಳ್ಳೇದು ಮಾಡಲಿ. ಮಧುವಂತಿ ಮೇಡಮ್ ನಡೆಸ್ತಾ ಇರೋದಂಥ ಒಂದು ಮದುವೆ ಚಾರಿಟಬಲ್ ಟ್ರಸ್ಟ್ ಇನ್ನೂ ದೊಡ್ಡದಾಗಿ ಬೆಳೀಲಿ. ನಿಜವಾಗ್ಲೂ ಇವತ್ತು ಅಕ್ಷರ ಆಗಿಟ್ಟರೆ ನಿಮ್ಮ ದೇವ್ರ ಪುಣ್ಯ ಮಾಡಿದೆ ಗೊತ್ತಿಲ್ಲ. ಅದು ಯಾರ್ಯಾರು ಅಮೃತ ಹಸ್ತಗಳು, ಅದು ಅಮೃತಗಳಿಗೆ ಗೊತ್ತಿಲ್ಲ, ಮಹನೀಯರು ಬಂದ್ಬಿಟ್ಟಿದ್ದಾರೆ ಇವತ್ತು. ನಿಜವಾಗ್ಲೂ ನಾನು ನೋಡೇ ಇಲ್ಲ.
ಮೇಡಮ್ ದಯಮಾಡಿ, ಅಯ್ಯೋ ಮೇಡಮ್ ದಯಮಾಡಿಸ್ಬೇಕು ಪ್ಲೀಸ್. ನಿಮ್ಮಂತ ದೊಡ್ಡ ಕಲಾವಿದ್ರು ವೀಣಾ ಬಾಲಾಜಿ ಮೇಡಮ್ ಅದೆಷ್ಟು ಮೇಡಮ್ ಮೂವಿ ನನಗೆ ಕೌಂಟಿಂಗ್ ಗೊತ್ತಿಲ್ಲ ಅದೆಷ್ಟು ಮಾಡಿದ್ರ ಅಂತ. ಅದೆಷ್ಟು ಚಿತ್ರಗಳಲ್ಲಿ ನಟಿಸಿ ಹಲವಾರು ಗೀತೆಗಳನ್ನು ಹಾಡಿ ನಮಗಾಗಿ ಕನ್ನಡ ಖಂಡಿತ ಮೇಡಮ್ ಸ್ವೀಕರಿಸಬೇಕು. ಸಂಪತ್ ಸರ್ ನೋಡಿ ನೀವು ಸ್ವೀಟಿ ಅಮ್ಮ ಮುಂದೆ ನೋಡು. ಸರ್ ಪ್ರಕಾಶ್ ಸರ್ ಬನ್ನಿ, ನೀವು ಗೋವಿಂದ ಸರ್ ನೀವು ಬನ್ನಿ, ಗೋವಿಂದ ಸರ್ ನೀವು ತೆಗೆದು ಅದು ಬನ್ನಿ ಸರ್, ನೀವು ಬನ್ನಿ ಸಿಟಿಯಲ್ಲಿ ಪ್ರಕಾಶ್ ಮೀನು ನೀವು ಅಲ್ಲಿ ರೆಕಾರ್ಡ್ ಹಾಕಿದ್ರು ಬನ್ನಿ ಸರ್. ಸಿಟಿ ಅಪ್ಪ ಓಕೆ, ಥ್ಯಾಂಕ್ ಯು ಎಲ್ಲರಿಗೂ ತುಂಬ ಧನ್ಯವಾದಗಳು. ನಿಮ್ಮ ಒಂದು ತಾಳ್ಮೆಗೆ ಸಹಕಾರಕ್ಕೆ ಆಭಾರಿ.